ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಿಸಿ ವಿಶ್ವಗೀತಾ ಪರ್ಯಾಯಸ್ಥರಾದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮಿಗಳಿಗೂ ವಂದಿಸಿ ಭಗವದ್ಗೀತೆಯ 3ನೇ ಅಧ್ಯಾಯದ 6 ಮತ್ತು 7 ಶ್ಲೋಕಗಳನ್ನು ಒಟ್ಟಿಗೆ ನೋಡೋಣ. ಶ್ರೀ ಭಗವಾನುವಾಚ ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾಚರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸ ಉಚ್ಯತೆ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾಚರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸ ಉಚ್ಯತೆ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ನಾವು ನೋಡಿದಾಗ ಈ 6ನೇ ಶ್ಲೋಕದಲ್ಲಿ ಮಿಥ್ಯಾಚಾರಿಯಾದವರ ಬಗ್ಗೆ ಹೇಳ್ತಾನ, ಅದ್ ಹೇಗೆ ಇರತ್ತೆ ಅವರ ನಡೆ ಅಂತ. ಆಮೇಲೆ ಕರ್ಮಯೋಗದಲ್ಲಿ ಆಸಕ್ತರಾಗಿರುವಂತ ಒಬ್ಬ ಮನುಷ್ಯ ಅಂತಂದ್ರೆ ಅವನ ಮನಸ್ಸು ಹೇಗಿರತ್ತೆ, ಅವರ ಕಾರ್ಯಗಳು ಹೇಗಿರತ್ತೆ ಅಂತ ಅನ್ನೋದನ್ನ ಹೇಳ್ತಾರೆ. ಎರಡರಲ್ಲೂ ನಾವೇನು ಗಮನಿಸ್ಬೇಕಾದದ್ದು ಅಂತ ಅನ್ನೋದನ್ನ ಆಚಾರ್ಯ ಮಧ್ವರು ಹೇಳ್ತಾರೆ. ಒಂದ್ ಪ್ರಶ್ನೆ ಬರತ್ತಲ್ವಾ, ಯಾವಾಗ ಕರ್ಮವೇ ಮಾಡದೆ ಒಂದು ಕ್ಷಣನೂ ಇರಾಕ್ ಆಗ್ಲಾರ್ದು ಅಂತ ಅನ್ನೋಂತ ಒಂದು ಶ್ಲೋಕ ಆದ್ಮೇಲೆ ಈ ಪದ್ಯಗಳು ಬರ್ತಾ ಇದೆ. ಹಾಗಾದ್ರೆ ಕರ್ಮವೇ ಮಾಡಕ್ ಸಾಧ್ಯ ಇಲ್ಲ, ಸರಿ, ಹಾಗಾದ್ರೆ ನಾವು ಕರ್ಮನ ಸ್ವಲ್ಪ ಬಿಟ್ಟಿರ್ಬೋದು, ಏನು ಮಾಡ್ಬೇಕು ಅದನ್ನ ಮಾತ್ರ, ಅಂದ್ರೆ ಏನು ನಮಗೆ ಅನಿವಾರ್ಯವೋ ಅದನ್ನ ಮಾತ್ರ ಮಾಡಿದ್ರೆ ಸಾಕಲ್ಲ ಅಂತ ಅನ್ನೋಂತ ಒಂದು ಪ್ರಶ್ನೆ ಇರುತ್ತೆ. ಅದಕ್ಕೆ ಇಲ್ಲಿ ಉತ್ತರ ಬರ್ತಾ ಇದೆ ಅಂತಂತಾರೆ. ನೀವು ಕರ್ಮವನ್ನು ಮಾಡ್ತಿರೋ ಮಾಡ್ಲವೋ ಅಂತ ಅನ್ನೋಂತ ಎಷ್ಟು ಕಮ್ಮಿ ಮಾಡ್ತೀರಿ ಅಂತ ಅನ್ನೋದ್ರಿಂದ ನಿಮಗೆ ಮೋಕ್ಷಾದಿಗಳು ಲಭಿಸೋದಿಲ್ಲ. ಮನಸ್ಸನ್ನು ನೀವು ಹೇಗೆ ಇಟ್ಕೊಂಡಿದ್ರಿ ಅದ್ರ ಮೇಲೆ ನಿಮ್ಗೆ ಈ ಮೋಕ್ಷಾದಿಗಳು ಲಭ್ಯ ಆಗತ್ತೆ ಅಂತ. ಅಂದ್ರೆ ಜ್ಞಾನ ಲಭ್ಯ ಆಗೋದಕ್ಕೆ ಮನಸ್ಸೇ ಕಾರಣ ಅಂತ ಅನ್ನೋದನ್ನ ತಿಳಿಸ್ತಾನ. ಒಬ್ಬ ಏನು ಕೆಲಸವನ್ನು ಮಾಡದೇ ಇರ್ತಾನ, ಹೊರಗಿಂದ ನೋಡಿದಾಗ ಏನು ಮಾಡದೆ ಕೂತಿರ್ತಾನ ಅಂತ ಇಟ್ಕೊಳ್ಳಿ. ಅವನು ಯಾವುದೋ ಒಂದು ಅಂಗಡಿ ಬೀದಿಗೆ ಸುತ್ತಲಿಲ್ಲ, ಅವನು ಯಾವುದೋ ಒಂದು ಆಹಾರಗಳನ್ನು ಸೇವನೆ ಮಾಡ್ಲಿಲ್ಲ, ಎಲ್ಲೆಲ್ಲೋ ಬೇಡವಾದ ಜಾಗಗಳಿಗೆ ಹೋಗ್ಲಿಲ್ಲ, ಮನೇಲೇ ಇದ್ದಾನ. ಆದ್ರೆ ಅವನು ಮನಸ್ಸೊಳಗೆ ಎಲ್ಲಾ ತರದ ಒಂದು ಭೋಗವನ್ನು ಮಾಡ್ತಾ ಇದ್ದಾನ. ಮನಸ್ಸೊಳಗೆ ಅದು ತಿಂದ್ರೆ ಹೇಗಿರತ್ತೆ, ಇದು ತಿಂದ್ರೆ ಹೇಗಿರತ್ತೆ ಅಂತ ಆಲೋಚನೆ ಮಾಡ್ತಾರೆ. ಅಲ್ಲಿ ಹೋದ್ರೆ ಹೇಗಿರತ್ತೆ, ಇಲ್ಲಿ ಹೋದ್ರೆ ಹೇಗಿರತ್ತೆ ಅಂತ ಅನ್ನೋದನ್ನು ಆಲೋಚನೆ ಮಾಡ್ತಾರೆ. ಹೀಗೆ ಆಲೋಚನೆ ಮಾಡ್ತಾ ಇರುವಂತ ಒಬ್ಬ ಮನುಷ್ಯ ಹೊರಗಿಂದ ನಿಮಗೆ ನೋಡಿದಾಗ ಕರ್ಮೇಂದ್ರಿಯಗಳನ್ನು ಅವನು ಏನು ಮಾಡ್ತಾ ಇಲ್ಲ. ಕರ್ಮೇಂದ್ರಿಯಗಳು ಸಂಯಮ್ಯ ಅಂತಂದ್ರೆ ಕರ್ಮೇಂದ್ರಿಯವನ್ನು ಅವನು ಏನು ಅದನ್ನ ತೊಡಗಿಸ್ಲೇ ಇಲ್ಲ ಕರ್ಮದಲ್ಲಿ. ಆದ್ರೆ ಯ ಆಸ್ತೆ ಮನಸಾಚರನ್, ಮನಸ್ಸೊಳಗೆ ಅವನು ಈ ಮನಸ್ಸನ್ನು ಎಲ್ಲ ಇಂದ್ರಿಯದ ಭೋಗದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಏನ್ ಭೋಗ ಅದು ಅಂದ್ರೆ ಇಂದ್ರಿಯಾರ್ಥಾನ್ ಅಂತಾರೆ. ಇಂದ್ರಿಯಾರ್ಥಾನ್ ಅಂತಂದ್ರೆ ಇಂದ್ರಿಯಗಳಿಗೆ ತಕ್ಕವಾದ ಭೋಗಗಳು. ಕಣ್ಣಿಗೆ ರೂಪ, ಕಿವಿಗೆ ಶಬ್ದ ಅಂತ ಯಾವ್ದ್ಯಾವ್ದನ್ನೋ ಅವನು ಆಲೋಚನೆ ಮಾಡ್ತಾ ಇರ್ತಾನೆ. ಅವನು ವಿಮೂಢಾತ್ಮ ಅಂತಾನೆ. ಯಾಕೆಂದ್ರೆ ಅವನು ತಿಳ್ಕೊಂಡಿದ್ದಾನ ನಾವು ದೈಹಿಕವಾಗಿ ಕರ್ಮವನ್ನು ಮಾಡದೇ ಇರೋದ್ರಿಂದ ನಮಗೆ ನೈಷ್ಕರ್ಮ್ಯ ಅಂದ್ರೆ ಮೋಕ್ಷ ಸಿಕ್ಬಿಡತ್ತೆ ಅಂತ. ಆದ್ರೆ ಅದ್ರ ತಾತ್ಪರ್ಯ ಅದಲ್ಲ. ಮನಸ್ಸು ಅಂತ ಅನ್ನೋದು ಅದ್ರ ಜೊತೆಗಿದ್ದಾಗ ಮಾತ್ರ. ಸುಮ್ಮನೆ ಒಂದ್ ಜಾಗದಲ್ಲಿ ಕೂತಿದ್ದಾರೆ, ಇಂದ್ರಿಯಗಳನ್ನ ಎಲ್ಲಿಯೂ ತೊಡಗಿಸ್ಲಿಲ್ಲ, ಆದ್ರೆ ಮನಸ್ಸನ್ನು ತೊಡಗಿಸಿದ್ರೆ ಅವನ್ ಮಿಥ್ಯಾಚಾರ, ಅವನ್ನ ಮಿಥ್ಯಾಚಾರಿ ಅಂತ ಹೇಳ್ತಾರೆ ಅಂತಾರೆ. ಸ ಉಚ್ಯತೆ. ಮಿಥ್ಯಾಚಾರಿ ಯಾಕೆಂದ್ರೆ ಅವನ್ ಮನಸ್ಸು ಅದ್ರೊಳಗಿಲ್ಲ. ಏನ್ ಆಚಾರ ಮಾಡ್ತಿರೋ ಅದ್ ಯಾವಾಗ ನಿಮ್ಗೆ ಸತ್ಯವಾದ ಒಂದು ಅರಿವನ್ನು ಕೊಡೋದು ಅಥವಾ ಅದಕ್ಕೊಂದು ಫಲ ಉಂಟು ಅಂತಂದ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಾವ್ ಏನನ್ನು ಮಾಡ್ತಾ ಇದ್ದೇವೋ ಅದ್ರ ಬಗ್ಗೆ ನಮ್ಮ ಮನಸ್ಸು ಇದ್ದಾಗ ಮಾತ್ರ ಅದರ ಒಂದು ಪ್ರಯೋಜನ ನಮಗೆ ಆಗಕ್ ಸಾಧ್ಯ. ಎಲ್ಲವೇ ಅಷ್ಟೇ ತಾನೆ. ಮನಸ್ಸು ಅಂತ ಅನ್ನೋದು ಇಲ್ಲದೆ ಹೋದಾಗ ಯಾವುದು ನಮಗೆ ಲಭಿಸೋದಿಲ್ಲ ಅಂತ ನಮಿಗೂ ಗೊತ್ತು. ನೋಡ್ತಾ ಹೋಗ್ತಾ ಇರ್ತೇವೆ ರೋಡಲ್ಲಿ, ನಮ್ಮ ಪರಿಚಯದವರು ಬರ್ತಾರೆ, ಆದ್ರೆ ನಾವು ಅವರನ್ನು ಕೂಡ ಆ ಸೀನರಿ ಜೊತೆಗೆ ನೋಡ್ತಾ ಇದ್ರೆ ನಮಗೆ ಅವ್ರನ್ನ ಗುರ್ತಿಸೋದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಬೇರೆಲ್ಲೋ ಹೋಗಿರತ್ತೆ. ಮನಸ್ಸಲ್ಲಿ ಯಾವ್ದು ಹೋದಾಗ ನಾವು ಯಾವ್ದೇ ನೋಡಿದಾಗ್ಲೂ ಅದನ್ನ ನಾವು ರೆಜಿಸ್ಟರೇ ಮಾಡೋದಿಲ್ಲ. ಅದ್ ನಮ್ಮ ಎಕ್ಸ್ಪೀರಿಯನ್ಸಿಗೆ ಬಂದಿರೋಂತ ವಿಷಯವೇ ಅಂತ. ಅದನ್ನೇ ಇಲ್ಲಿ ಹೇಳ್ತಾನೆ. ಯಾವುದನ್ನು ಮಾಡ್ತಾ ಇದ್ಯೋ ಯಾಕಾಗಿ ಮಾಡ್ತಾ ಇದ್ದಿ? ಮನಸ್ಸಿಗೆ ತರಬೇತಿ ಕೊಡೋದಕ್ಕಾಗಿ ಜೀವ
ದೇಹವನ್ನು ಪಡೆದಿದ್ದಾನೆ. ಮನಸ್ಸು ಅಂತ ಅನ್ನೋದೇ ನಮಗೆ ಮಾಧ್ಯಮವಾಗಿದೆ ಆ ಜೀವನ ಒಳಗಿರುವಂತ ಮನಸ್ಸಿಗೆ ರೀಚ್ ಮಾಡೋದಕ್ಕೆ. ಒಳ ಮನಸ್ಸು ಅಂತ ಅನ್ನೋದಕ್ಕೆ ಹೊರ ಮನಸ್ಸಲ್ಲಿ ಏನ್ ವ್ಯಾಪಾರ ನಡೀತೋ ಅದ್ರ ಮೇಲೆ ಆ ಒಳ ಮನಸ್ಸಿಗೂ ಒಂದು ತರಬೇತಿ ಆಗ್ತಾ ಇರುತ್ತೆ. ತರಬೇತಿ ಅಂತ ಅನ್ನೋದಕ್ಕಿಂತ ಅದರ ಒಂದು ತಿಳುವಳಿಕೆಯನ್ನು ಅದು ಪ್ರಕಾಶ ಮಾಡೋದಕ್ಕೆ ಬೇಕಾದ ಕ್ಲಾರಿಟಿ ಬರ್ತಾ ಇರತ್ತೆ. ಆ ಲಿಂಗ ಶರೀರದಲ್ಲಿ ತುಂಬಾ ಕೊಳೆಗಳಿರತ್ತೆ, ಅದನ್ನ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ಮನಸ್ಸಿಂದ ಅದ್ ಸಾಧ್ಯ. ಮನಸ್ಸಿಗೆ ಅನುಸಂಧಾನ ಯಾವಾಗಿರತ್ತೋ ಅವಾಗ ಈ ಕರ್ಮಗಳು ಕರಗಿ ಹೋಗ್ತಾ ಇರುತ್ತೆ. ಕರ್ಮಗಳ ಒಂದು ಲೇಪ ಜೀವನಿಗೆ ಆಗೋದಿಲ್ಲ. ಆ ರೀತಿಯಲ್ಲಿ ಇರ್ದೇನೆ ಮನಸ್ಸನ್ನೇ ಎಲ್ಲೋ ಬಿಟ್ಬಿಟ್ಟು ಬರಿದಾಗಿ ಕೂತ್ಕೊಂಡಿದ್ರೆ ಅದೇನು ಸಾಲದು ಅಂತಂತಾನೆ. ಅದರಿಂದ ಏನು ಪ್ರಯೋಜನ ಆಗೋದು, ಮಿಥ್ಯಾಚಾರಿ ಅಂತಾನೆ ಅವನು ಅನ್ಸ್ಕೊಳ್ತಾನ ಅಂತ. ವಿಮೂಢಾತ್ಮ ಮಿಥ್ಯಾಚಾರಿ ಅಂತ ಎರಡು ನಾಮಗಳಿಂದ ಅವ್ರನ್ನ ಕರೀತಾರೆ. ಯಾರು ವಿಮೂಢಾತ್ಮ ಅಂತಂದ್ರೆ ತನ್ನನ್ನೇ ತಾನು ಅವನ ಒಂದು ಏನು ನಿಜವಾದ ಒಂದು ಸ್ಥಿತಿಯನ್ನು ಅವನು ಅರಿತುಕೊಳ್ಳದೇನೆ ನಾವೇನೋ ದೊಡ್ಡ ಸಾಧಕರು ಅಂತ ಅನ್ನೋ ಒಂದು ಭ್ರಮೆಯಲ್ಲಿ ಅವನಿದ್ದಾನ, ಅವನೇ ವಿಮೂಢಾತ್ಮ ಅಂತಾನೆ. ಅವನು ಒಂದು ಜೀವ ಅಂತ ಅನ್ನೋದಕ್ಕೆ ಜ್ಞಾನ ಅಂತ ಅನ್ನೋದು ಒಂಚೂರು ಬರ್ಲಾರ್ದು. ಯಾಕೆಂದ್ರೆ ಅವನು ಮನಸ್ಸನ್ನು ಬಂದು ಎಲ್ಲೆಲ್ಲೋ ಬಿಟ್ಟಿದ್ದಾನ ಅಂತ. ಅದಕ್ಕೆ ಆ ಚರನ್ ಅಂತ, ಚರನ್ ಅಂತಂದ್ರೆ ಒಂದು ಕಡೆಯಲ್ಲಿ ಇರೋದಿಲ್ಲ, ಅದು ಒಂದಾದ್ಮೇಲೆ ಒಂದು ಅಂತ ಆ ಇಂದ್ರಿಯ ಕೂಡ ಒಂದು ಜಾಗವನ್ನು ಆರಿಸ್ಕೊಂಡು ಅಲ್ಲಿಯೂ ಇರೋದಿಲ್ಲ, ಅದು ಹೋಗ್ತಾ ಇರತ್ತೆ. ಅಂತ ಒಂದು ಇಂದ್ರಿಯದ ಒಂದು ಚಾಪಲ್ಯಕ್ಕೆ ಒಳಗಾಗಿರ್ತಾನ ಮನಸ್ಸಿಂದ ಅಂತ. ಮನಸ್ಸೇ ಹಂಗ್ ಫ್ಲಿಟ್ಟಿಂಗ್ ಮೈಂಡ್ ಅಂತಾರೆ. ಹಿಂಗ್ ಯೋಚನೆ ಮಾಡತ್ತೆ ಅದನ್ನ ಬಿಟ್ಟು ಇನ್ನೊಂದು ಯೋಚನೆ ಮಾಡತ್ತೆ ಅದನ್ನ ಬಿಡತ್ತೆ. ಸಾಧಾರಣವಾಗಿ ಎಲ್ಲರಿಗೂ ಅಷ್ಟೇ. ಈಗಿನ ಇದ್ರಲ್ಲಿ ಸೈಕಾಲಜಿಸ್ಟ್ ಹೇಳ್ತಾರೆ 60,000 ಥಾಟ್ಸ್ ಒಂದ್ ಮನುಷ್ಯನ ಮನಸ್ಸೊಳಗೆ ಪ್ರತಿನಿತ್ಯವೂ ಹೋಗುತ್ತೆ ಅಂತ. ಈ ಮನಸ್ಸು ಅಂತ ಅನ್ನೋದು ಎಷ್ಟು ಬಲಿಷ್ಠವಾಗಿರೋದು ಅದನ್ನು ದೇವರ ಕಡೆ ನಾವು ತಿರುಗಿಸಿದಾಗ ಅಂತ ಆ ಮಾತನ್ನೇ ಇಲ್ಲಿ ಮುಂದೆ ಹೇಳ್ತಾನ. ಇಂದ್ರಿಯ ಎಷ್ಟು ಇಂದ್ರಿಯಾಣಿ ಮನಸಾ ನಿಯಮ್ಯ. ಇಂದ್ರಿಯಗಳನ್ನು ಮನಸ್ಸಿಂದ ನಿಯಮನ ಮಾಡ್ಬೇಕು. ಅಂದ್ರೆ ಮನಸ್ಸಿಗೆ ಬಂದು ಭೋಗ ಬೇಡ ಅಂತ ಅನ್ನೋದನ್ನ ನಾವು ಇಟ್ಕೊಂಡಾಗ ಮಾತ್ರ ಇದು ಸತ್ಯ ಆಗತ್ತೆ. ಇಂದ್ರಿಯಗಳನ್ನು ನಿಯಮನ ಮಾಡೋದು ಅಂತಂದ್ರೆ ಕಣ್ಣನ್ನು ಮುಚ್ಚಿ ಇಟ್ಕೊಳ್ಳೋದು, ಕಿವಿಯನ್ನು ಮುಚ್ಚಿ ಇಟ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಕಣ್ಣು, ಕಿವಿ, ಮೂಗು ಎಲ್ಲ ಇದೆ ಇದ್ದಾಗ್ಲೂ ಮನಸ್ಸಿಂದ ಅವನಿಗೆ ಆ ಭೋಗವೇ ಬೇಡ ಅಂತ ಆಗಿತ್ತು ಅಂದ್ರೆ ಅವಾಗ ಎಷ್ಟು ಇಂದ್ರಿಯಾಣಿ ಮನಸಾ ನಿಯಮ್ಯ ಅಂತ ಮನಸ್ಸಿಂದ ಅದನ್ನ ನಿಯಮನ ಮಾಡ್ಬೇಕು. ಇವಾಗ್ಲೇ ನಾವು ಒಬ್ಬ ಮಿಥ್ಯಾಚಾರಿ ಅಂತಂದ್ರೆ ಅವನು ಕರ್ಮೇಂದ್ರಿಯಗಳನ್ನೆಲ್ಲ ಅವನ ಹತ್ರವೇ ಇಟ್ಕೊಂಡಿದ್ದಾನ, ಆದ್ರೆ ಮನಸ್ಸನ್ನು ಬಿಟ್ಟಿದ್ದಾನ. ಮನಸ್ಸಿಗೆ ಬಂದು ಈ ನಿಯಂತ್ರಣ ಅಂತ ಅನ್ನೋದು ಇಲ್ಲ. ಆದ್ರೆ ಕರ್ಮೇಂದ್ರಿಯನು ಮನಸ್ಸು ಒಟ್ಟಿಗೆ ನಿಯಮನ ಆಯ್ತು ಅಂತಂದ್ರೆ ಮನಸ್ಸು ಕರ್ಮ ಇಂದ್ರಿಯಕ್ಕಿಂತ ಹೆಚ್ಚು, ಜ್ಞಾನೇಂದ್ರಿಯಕ್ಕೂ ಹೆಚ್ಚು. ಯಾಕೆಂದ್ರೆ ಅದ್ರ ಅಭಿಮಾನಿ ಅದಕ್ಕಿಂತ ಹೆಚ್ಚಾದ ಒಂದು ಸ್ಥಾನದಲ್ಲಿರುವಂತ ರುದ್ರದೇವರು. ಅವರ ಅನುಗ್ರಹದಿಂದ ಮನಸ್ಸನ್ನು ನಿಯಮನ ಮಾಡಿದ ಅಂತಂದ್ರೆ ಅವನಿಗೆ ಇಂದ್ರಿಯಗಳು ಅಂತ ಅನ್ನುವಂಥದ್ದು ಎಲ್ಲಿಯೂ ಓಡಾಕ್ ಸಾಧ್ಯ ಇಲ್ಲ. ಆ ತರ ಯಾರಿಗೆ ಇದೆಯೋ ಅಂತವ್ರಿಗೆ ಕರ್ಮಯೋಗದಲ್ಲಿ ಅವನ ಆಸಕ್ತನ ಕರ್ಮಯೋಗಂ ಅಂತಾರೆ. ಕರ್ಮಯೋಗಂ ಅಂತ ಅನ್ನುವಂಥದ್ಲಿ ಅವನು ಆ ಜೀವ ಇದ್ದಾರೆ ಅಂತ ನಾವು ತಿಳಿಬೇಕು. ಆಸಕ್ತ ಅಂತಂದ್ರೆ ಈ ಯಾವ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ರು ಕೂಡ ಆ ಕಾರ್ಯದಲ್ಲಿ ಇರುವಂತ ಒಂದು ಭೋಗ ಅವನ ಅಪೇಕ್ಷೆ ಪಡೋದಿಲ್ಲ. ಕಾರ್ಯ ಮಾಡೋದಕ್ಕೆ ಯಾವುದೋ ಒಂದು ಫಲ ಅಪೇಕ್ಷೆಯನ್ನು ಪಡೋದಿಲ್ಲ. ಕಾರ್ಯಗಳು ಅಂತ ಅನ್ನೋದು ನಾನೇ ಮಾಡ್ತೀನಿ ಅಂತ ಅನ್ನೋಂಥ ಭ್ರಮೆಗೂ ಅವನು ಒಳಗಾಗೋದಿಲ್ಲ. ಇದು ನಂದು ನಾನು ಅಂತ ಅನ್ನೋಂಥ ಒಂದು ಅಹಂಕಾರವೂ ಅವನಿಗೆ ಕಾಡೋದಿಲ್ಲ. ಸರ್ವವೂ ಪರಮಾತ್ಮನ ಪ್ರೇರಣದಿಂದ, ಪರಮಾತ್ಮನ ಪ್ರೀತಿಯಿಂದ, ಪರಮಾತ್ಮನಿಗಾಗಿ ಇದನ್ನ ನಾನು ಮಾಡ್ತೀನಿ ಅಂತ ಅನ್ನುವಂತ ಅನುಸಂಧಾನ ಇರುತ್ತೆ. ಅಸಕ್ತ ಅಂತ ಅನ್ನುವಂಥ ಶಬ್ದನ ಅಲ್ಲಿ ಸವಿಶಿಷ್ಟತೆ, ಅವನೇ ವಿಶಿಷ್ಟವಾದ ಸಾಧಕ. ಯಾವ್ದನ್ನು ಮಾಡದೆ ಕೂಡೋದು ಅಂತ ಅನ್ನುವಂಥದ್ದು ಮನಸ್ಸು ಅದ್ರೊಳಗೆ ಇದ್ದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಬರುತ್ತೆ ಅಂತ. ಆ ಮನಸ್ಸು ಅಂತ ಅನ್ನೋದನ್ನ ಬಿಟ್ಟು ಬಿಟ್ರೆ ಆ ಮನಸ್ಸು ಅಂತ ಅನ್ನುವಂಥದ್ದು ಎಲ್ಲೆಲ್ಲೋ ಓಡಿ ಹೋಯ್ತು ಅಂತಂದ್ರೆ ಅವಾಗ ಆ ಸಾಧಕನ ನಾವು ಸಾಧಕ ಅಂತ ಹೆಂಗ್ ಹೇಳಕ್ ಸಾಧ್ಯ? ಅವನ್ ಮಿಥ್ಯಾಚಾರಿ ಅಷ್ಟೇ. ಅವನೇನ್ ಅನ್ಕೊಂಡಿದ್ದಾನ ನನಗೆ ಇದರಿಂದ ತುಂಬಾ ದೊಡ್ಡ ಫಲ ಬರೋದು ಅಂತ ತಿಳ್ಕೊಂಡಿದ್ದ ಅಂದ್ರೆ ಅದು ಅವನ ಒಂದು ಭ್ರಮೆ ಅಷ್ಟೇ. ಯಾವುದು ಮನಸ್ಸಿಗೆ ಏನು ಮನಸ್ಸಲ್ಲಿ ವ್ಯಾಪಾರ ನಡೀತೆ ಅದಕ್ಕೆ ನಾವು ಹೆಚ್ಚು ಗಮನವನ್ನು ಕೊಡ್ಬೇಕು ಅಂತಾನು ಎಚ್ಚರವನ್ನು ಕೊಡ್ತಾ ಇದ್ದಾನ ಪರಮಾತ್ಮ ಇಲ್ಲಿ. ಏನು ನಾವು ಫಿಸಿಕಲ್ ಮಾಡಿದ್ರುನು ಆ ಬಾಡಿಲಿ ಕೆಲಸಗಳ ಜೊತೆಗೆ ನಮ್ಮ ಮನಸ್ಸು ಇತ್ತು ಅಂದ್ರೆ ಮಾತ್ರ ಅದಕ್ಕೆ ಪ್ರಯೋಜನ ಇದೆ. ಮನಸ್ಸು ಇರ್ಬೇಕು. ಯಾವುದೇ ಒಂದು ತೀರ್ಥಯಾತ್ರೆಗೆ ಹೋಗ್ತೇವೋ ಅಲ್ಲಿ ಗಂಗಾ ಸ್ನಾನವನ್ನು ಮಾಡುವಾಗ ಗಂಗೆಯನ್ನು ನಾವು ಸ್ಮರಿಸ್ತಾ ಈ ಗಂಗೆ ಒಳಗೆ
ಪರಮಾತ್ಮನ ಸನ್ನಿಧಾನ ಇದೆ ಅಂತ ತಿಳ್ಕೊಂಡು ಅವನ ಪಾದದಿಂದ ಉದ್ಭವಿಸಿ ಬಂದಳು ಅಂತ ಈ ಎಲ್ಲಾ ಆಲೋಚನೆಗಳು ಇದ್ದಾಗ ಆ ಗಂಗಾ ತೀರ್ಥ ನಮಗೆ ಪಾವಿತ್ರತೆಯನ್ನು ಕೊಡುತ್ತೆ. ಅದೆಲ್ಲ ಇಲ್ಲದೆ ಇದ್ದಾಗ ಬರೀ ಸ್ನಾನವನ್ನು ಮಾಡಿದ್ರೆ ಅದು ಕಾಗೆ ಗುಬ್ಬಿಗಳು ಸ್ನಾನ ಮಾಡತ್ತೆ ಅಂತ ಅನ್ನುವಂತ ಒಂದು ಮಾತನ್ನು ದಾಸರುಗಳೆಲ್ಲ ಹೇಳ್ತಾರೆ. ಈಗ ನಾವು ಈ ಒಂದು ಪರ್ಟಿಕ್ಯುಲರ್ ಏನು ಮಿಥ್ಯಾಚಾರಿಯಾಗಿ ಇರೋದ್ ಬೇಡ ಅಂತ ಅನ್ನೋದಕ್ಕೆ ಒಂದು ದೇವರ ನಾಮವನ್ನು ಪುರಂದರದಾಸರು ರಚಿಸ್ತಾರೆ. ನಗೆಯು ಬರುತ್ತಿದೆ ನನಗೆ ನಗೆಯು ಬರುತ್ತಿದೆ ಅಂತ. ಜಗದೊಳಗಿರುವ ಮನುಜರ ಹಗರಣ ಮಾಡುವುದು ಕಂಡು ಅಂತ. ಮನುಜರು ಯಾರು ಮನುಷ್ಯರಾಗಿದ್ದಾರೋ ಅವರು ಮನಸ್ಸೊಳಗೊಂದಿರ್ತಾರೆ, ಹೊರಗೊಂದು ತೋರಿಸ್ತಾರೆ ಅಂತಂದ್ರೆ ಅವ್ರನ್ನ ನೋಡಿದಾಗ ನಂಗೆ ನೆಗೆ ಬರುತ್ತೆ ಅಂತಾರೆ. ಏನು ಅಂದ್ರೆ ಇವ್ರು ಮಿಥ್ಯಾಚಾರಿಗಳು ಅಂತ ಅನ್ನೋದನ್ನ ಅವ್ರು ಆಲೋಚನೆ ಮಾಡ್ತಾರೆ. ಏನ್ ಅವ್ರು ಒಳಗಿದೆಯೋ ಅದನ್ನ ಹೊರಗೆ ತೋರಿಸ್ದೇನೆ ಹೊರಗೆ ಇರುವಂತದ್ ಬೇರೆ, ಒಳಗಿರುವಂತದ್ದು ಬೇರೆ. ಹಾಗ್ ಮಾಡಿದ್ರೆ ಏನಾಗತ್ತೆ, ಅವರನ್ನೇ ಅವ್ರು ಬಂದು ಮೋಸ ಮಾಡ್ತಾ ಇದ್ದಾರೆ ಅಂತ ಅರ್ಥ. ನಮಗೇನಾಗತ್ತೆ, ಅವ್ರು ಏನ್ ಬೇಕಾದ್ರೆ ಮಾಡ್ಲಿ. ಆದ್ರೆ ನಿಜವಾಗಿಯೂ ಏನು ದಾಸರಾಯರು ಹೇಳ್ತಾರೆ, ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೋಬೇಕು. ಒಳಗಿರುವಂತದ್ದು ಹೊರಗಿರುವಂತದ್ದು ಒಂದೇವಾಗಿದ್ರೆ ಅದು ಸಾಧನೆ. ಯಾವುದು ನಾವು ಮನಸ್ಸೊಳಗೆ ಇಲ್ಲದೆ ಹೊರಗಿಂದ ಹೇಳ್ತಾ ಹೋಗ್ತಾ ಇದ್ದೇವೆ ಅಂದ್ರೆ ಅದು ನೋಡಿದಾಗ ದಾಸರಿಗೆ ನಗು ಬರುತ್ತೆ ಅಂತಾರೆ. ನಮಗೇನು ಅಂದ್ರೆ ನಮಗೆ ಒಳಗೇನ್ ನಡೀತಾ ಹೊರಗೇನ್ ನಡೀತಾ ಅಂತ ಗೊತ್ತಿಲ್ಲ. ಅದರಿಂದ ನಾವು ಇನ್ನೊಬ್ರನ್ನ ಜಡ್ಜ್ ಮಾಡೋದಕ್ಕೆ ಇದಲ್ಲ. ನಮ್ಮೊಳಗೆ ನಾವು ಪರಿಶೀಲನೆ ಮಾಡಿ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ ಮನಸ್ಸೊಳಗೆ ಇರುವಂತದ್ದೇವಾ ಇಲ್ಲಿ ನಾವು ಹೊರಗಡೆ ಪ್ರಕಟ ಮಾಡ್ತಾ ಇದ್ದೇವು ಅಂತ ಅನ್ನೋದು ಸಹಜವಾಗಿ ನಾವು ಅದನ್ನ ಎಲ್ಲಾ ಕಾರ್ಯಗಳಲ್ಲಿ ನಾವು ಅಳವಡಿಸ್ಬೇಕು. ಅವಾಗ ಅಳವಡಿಸಿದಾಗ ಮನಸ್ಸು ಅಂತ ಅನ್ನೋದಕ್ಕೆ ಆ ತರಬೇತಿ ಬರುತ್ತೆ. ಇಂದ್ರಿಯದ ಜೊತೆಯಲ್ಲೇ ಮನಸ್ಸಿರತ್ತೆ, ಇಂದ್ರಿಯ ಮನಸ್ಸು ಜೊತೆಯಲ್ಲೇ ಇರತ್ತೆ. ಅಂತದಿದ್ದಾಗ ಮನಸ್ಸಿಗೆ ಒಳ್ಳೆ ಗಟ್ಟಿತನ ಬರುತ್ತೆ. ಅದರಿಂದ ಜ್ಞಾನ ಅಂತ ಅನ್ನೋದು ಸ್ಫೂರ್ತಿಯಾಗಿ ಬರುತ್ತೆ. ಅದಕ್ಕೆ ಹೀನ ಗುಣದ ಮನದೊಳಿಟ್ಟು ತಾನು ವಿಷದ ಪುಂಜನಾಗಿ ಮೌನಿ ಪುರಂದರ ವಿಠಲನ್ನ ಧ್ಯಾನ ಮಾಡುವೇನು ಅವನ ಕಂಡು ನೆಗೆಯು ಬರುತ್ತಿದೆ ಅಂತ. ಹೀನ ಗುಣಗಳೆಲ್ಲ ಮನಸ್ಸೊಳಗೆ ಇಟ್ಟಿರ್ತಾನ. ಆದ್ರೆ ತಾನ್ ಮಾತ್ರ ದೇವರ ಧ್ಯಾನವನ್ನು ಮಾಡೋ ತರ ಕೂತಿರ್ತಾನಂತ. ಮುಂದೆ ಕೂಡ ಅವ್ರು ಇನ್ನೂ ಹೇಳ್ತಾರಲ್ಲ, ಯಾರೋ ಪರರ ಸತಿಗಳನ್ನೆಲ್ಲ ಅವರು ಇಷ್ಟಪಟ್ಟು ಅವರನ್ನು ಮನಸ್ಸಲ್ಲೇ ಧ್ಯಾನ ಮಾಡ್ಕೊಂಡು ಅವ್ರ ಹತ್ರ ಅವರು ಸರಸವನ್ನು ಆಡ್ತಾ ಇರುವಂತ ಒಂದು ಸಂದರ್ಭ ಇರತ್ತೆ, ದುಷ್ಟರಾದ ಒಂದು ಪುರುಷರು. ಆದ್ರೆ ಅವರು ಪ್ರತಿನಿತ್ಯವೂ ಹೋಗಿ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿ ಜಪಮಣಿಗಳು ಎಣಿಸ್ತಾರೆ. ಇದನ್ನು ನೋಡಿದಾಗ ನಂಗೆ ನೆಗೆಯು ಬರುತ್ತಿದೆ ಅಂತ ಅನ್ನೋದನ್ನ ದಾಸರು ಹಾಡ್ತಾರೆ. ಅಂದ್ರೆ ಎಷ್ಟು ಎಚ್ಚರ ಒಬ್ಬ ಒಂದು ಸಾಧಕನಿಗೆ ಬೇಕು ಅಂತ ಅನ್ನೋದನ್ನ ನಮ್ಗೆ ಅವರು ತಿಳಿಸ್ತಾರೆ. ತುಂಬಾ ಎಚ್ಚರವಾಗಿ ಜೀವ ಇರ್ಬೇಕು. ಮನಸ್ಸು ಅಂತ ಅನ್ನುವಂಥದ್ನ ತನ್ನ ಒಂದು ಅವೇರ್ನೆಸ್ಲಿ ನಾವು ಬಂದು ನಮ್ಮ ಇಂದ್ರಿಯಗಳನ್ನ ನಾವು ಇಡಬೇಕು. ಏನ್ ಮಾಡ್ತಾ ಇದೆ ಇಂದ್ರಿಯ ಅಂತ ಅನ್ನೋದನ್ನ ಮನಸ್ಸಿಗೆ ಯಾವಾಗ್ಲೂ ತಿಳಿದಿರ್ಬೇಕು. ಇಂದ್ರಿಯಕ್ಕೇನ್ ಮನಸ್ಸಿಗೇನು ಕ್ಲೋಸ್ ಕನೆಕ್ಷನ್ ಇರ್ಬೇಕು ಅಂತ. ಆ ತರ ಇದ್ದಾಗ ಮಾತ್ರ ಆ ಜೀವನಿಗೆ ಉನ್ನತವಾದ ಒಂದು ಸಾಧನೆ ಮಾಡಕ್ ಸಾಧ್ಯ ಅಂತ ಅನ್ನೋದನ್ನ ಹೇಳ್ತಾರೆ. ಈಗಿನ ಕಾಲದಲ್ಲಿ ನಾವು ಮೈಂಡ್ಫುಲ್ನೆಸ್ ಅಂತ ಅನ್ನುವಂತ ಒಂದು ಕ್ರಿಯೆಯನ್ನು ಎಲ್ಲಾ ಕಡೆಯಲ್ಲೂ ಕೇಳ್ತೇವೆ. ಮೈಂಡ್ಫುಲ್ನೆಸ್ ಅಂತಂದ್ರೆ ಬೀಯಿಂಗ್ ಅವೇರ್. ನಾವ್ ಏನ್ ಮಾಡಿದ್ರು ಕೂಡ ನಾವ್ ಅವೇರ ಇರೋದು. ಅದೇನು ಅವೇರ್ನೆಸ್ಲಿ ನಾವು ಪರಮಾತ್ಮನ ತಿಳಿಯೋದು ಅಂತ ಅನ್ನೋದೇ ಸಾಧನೆ ಆಗತ್ತೆ. ಹೀಗಾಗಿ ನಾವು ಇದನ್ನು ಇವಾಗ ಸಮರ್ಪಣೆ ಮಾಡೋಣ. ಅಸ್ಮತ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣ ವಸ್ತು. ಹರೇ ಶ್ರೀನಿವಾಸ.